ಹಾಯ್ ಗೈಸ್, ಇವತ್ತು ನಾವು ಬಂದಿರೋ ರೆಸಾರ್ಟು ಸ್ಕೈ ಬ್ಲೂ ಆರ್ಕಿಡ್ ರೆಸಾರ್ಟು. ನಮ್ಮ ಮನೀಶ್ ಅವರ ಬರ್ತ್ಡೇ ಪಾರ್ಟಿ ಪ್ರಯುಕ್ತ ರೆಸಾರ್ಟ್ನಲ್ಲಿ ಟ್ರೀಟ್ ಮಡಗಿದ್ದಾರೆ, ಅದಕ್ಕೆ ಬಂದಿದ್ದೀವಿ. ಬನ್ನಿ ನಾವು ರೆಸಾರ್ಟಲ್ಲಿ ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ನೋಡೋದ. ಬನ್ನಿ, ನಮ್ಮ ಜೊತೆ ಇಬ್ರು ಅಭಿಮಾನಿಗಳಿದ್ದಾರೆ. ಜೀವನ್ ಅವರು, ಇತ್ ಕಡೆ ಸೇಬು ಅವರು, ಇತ್ ಕಡೆ ನಮ್ಮ ಚಿನ್ನಿ ಅವರು. ಆಮೇಲೆ ನೀನು ನಾವು ಗೊತ್ತಲ್ಲ, ನಾವು ಹೇಳಂಗೆ ಇಲ್ಲ ಸಿಬು ನಮ್ನ. ಈಗ ಬನ್ನಿ ಗಾಡಿ ಪಾರ್ಕ್ ಮಾಡ್ಬಿಟ್ಟು ಹೋಗೋದು ಅವಳಿಗೆ. ಫೋನ್ ಇವಾಗ ಏನು ಬ್ಲಾಕ್ ಮಾಡ್ತೀಯ? ಸಿಬು ಎಲ್ಲೋಯ್ತಾ ಇದೀಯಾ? ಯಾವ್ದೋ ರೆಸಾರ್ಟ್ ಅಂತ ಅಣ್ಣ. ಯಾವ ಖುಷಿಗೆ? ಏನ್ ಖುಷಿಗೆ? ಅಲ್ಲಿ ಕಂಪ್ನಿಗೆ ರಜಾ ಹಾಕಿ ಬಂದಿದ್ದೀನಿ, ಅಲ್ಲಿ ಖುಷಿ ಅಂತೆ. ಅಲ್ಲ, ಯಾವ ಖುಷಿಗೆ ರೆಸಾರ್ಟ್ಗೆ ಹೋಯ್ತಾ ಇರೋದು? ಬರ್ಡೇ ಅನೀಸ್ ಬರ್ಡೇ ಪಾರ್ಟಿ. ನೋಡೋಣ ಏನೇನು ಕೊಡಿಸ್ತಾನೆ ಅಂತ. ಜೀವನ್ ಅವ್ರೆ, ನೀವು? ಸರ್, ನಾವು ಅಲ್ಲಿಗೇನೆ ಕಾಲೇಜ್ ರಜಾಕ್ ಬಂದಿದೀವಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಕಾಲೇಜ್ ನನ್ ಕಂಪ್ನಿ. ನಿಮ್ ಕಂಪ್ನಿಲಿ ವಾರಕ್ಕೆ 10 ತಿಂಗಳು 10 ದಿನ ಹಾಕೊಂಡ್ರು ಕೇಳಲ್ಲ. ಅದು ಸ್ವಲ್ಪ ಹೆಂಗೆ ಸಿಬು ನಿಮ್ ಕಂಪ್ನಿ ಆತರ? ಅದು ಅಣ್ಣ, ಅದು ಏನಂದ್ರೆ ಸ್ವಲ್ಪ ಮೇಂಟೈನ್ ಮಾಡಿದೀನಿ. ಯಾರನ್ನ? ಮ್ಯಾನೇಜರ್ಗೆ. ಓಹೋ, ಮ್ಯಾನೇಜರ್ ಏನಕ್ಕೆ ಕೊಟ್ಟು ಮೇಂಟೈನ್ ಮಾಡಿದ್ಯಾ? ಏನಿಲ್ಲ, ಅದೊಂದ್ ಸ್ವಲ್ಪ ಅರ್ಥ ಮಾಡ್ಕೋತಾರೆ ಅವರು. ಮಾತಾಡಿದ್ರೆ ಮನೆ ಕರ್ಕೊಂಡು ಹೋಯ್ತಾರೆ ಅಂತ. ಅವ್ರ ಮಾತಿಗೆ ಮಾತಾಡಲ್ಲ ಅವರು. ಅವತ್ತು ಸ್ಟ್ರೈಕ್ ಮಾಡಿದಾಗ ಎಲ್ಲರೂ ಬಂದಿರೋ 3 ಗಂಟೆ ಹಂಗೆ ಎಲ್ಲರೂ ಕಳಿಸ್ಬಿಟ್ಟು. ಸ್ಟ್ರೈಟ್ ಅಣ್ಣ. ಇನ್ನೇನ ಸಮಾಚಾರ ಹೇಳ್ಬೇಕಪ್ಪ ನೀವೇನೆ. ಇದು ಹೋಗಿ ಫೋಕಸ್ ನನ್ ಕಡೆ ಮಾಡ್ತಾ ಇದ್ದೆ ಜಾಸ್ತಿ. ನೀನ್ ಹೀರೋ ಆಗ್ಲಿ ಅಂತ. ಬೇಡ, ಜೀವನ್ ಆಗ್ಲಿ, ಜೀವನ್ ಕಡೆ ತೋರ್ಸು. ಅವನ್ ಮೊದ್ಲೇ ಹೀರೋ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ? ನಿನ್ನ ಏನ್ ಮೊದ್ಲೇ ಹೀರೋ. ಬೆಳಕಕ್ ಬಂದಿಲ್ಲ ಈ. ಅನೀಸ ಹೇಳದ್ನಲ್ಲ, ಹೋಯ್ತಾ ಇದೀವಿ ಇನ್ನ. ಸಿಬು, ರೆಸಾರ್ಟ್ ನೋಡಿ ನಿಂಗೆ ಏನ್ ಅನಿಸ್ತಾ ಇದೆ? ರೆಸಾರ್ಟ್ ಇನ್ನೂ ಒಳಕ್ಕೆ ಹೋಗಿಲ್ಲ. ಅಲ್ಲ, ಈಗ ಔಟ್ ಸೈಡ್ ವಿ ಹೆಂಗ ಅನಿಸ್ತಾ ಇದೆ? ಚೆನ್ನಾಗೈತೆ. ಜೀವನ್ ನಿನಗೆ? ಜನಗಳು ಅವ್ರಿ, ಟೆನ್ಷನ್ ಇಲ್ಲ, ಏನಿಲ್ಲ. ಇವನು ಇದರಲ್ಲ, ಅವನು ದೊಡ್ಡ ತರಲೆ ಮಗ. ಅಲ್ಲಿ ಒಂದಷ್ಟು ಜನ ಹುಡುಗಿರ್ ಕೂತವ್ರೆ ಅನ್ಬಿಟ್ಟು ಈ ರೇಂಜ್ ಚಪ್ಪಾಳೆ ಹೊಡಿತಾ ಇದೆಯಲ್ಲ. ಅವರು 3 ಜನ ಹೊಡೆದ್ರೆ ಸೌಂಡ್ ಬರಲ್ಲ ಅಣ್ಣ. ಜೊತೆಲಿ ನಾನು ಒಂದ್ 4 ಹೊಡೆದ್ರೆ ಸೌಂಡ್ ಬರ್ತದೆ ಅಂತ ನಾನು ಹೊಡೆದಿದ್ದು. ನೀನ್ ಯಾವ ತರ ಚಪ್ಪಾಳೆ ಹೊಡಿತಾ ಇದೆ ಅರ್ಥ ಆಯ್ತಲ್ಲ ನನಗೆ. ಈ ತರ ಚಪ್ಪಾಳೆ ನೀನ್ ಇದೆಯಲ್ಲ, ದೊಡ್ಡ ತರಲೆ ಅಲ್ವಾ ನೀನು? ಅರ್ಥ ಆಯ್ತಾನೆ. ಅವ್ರು ಕೇಳಿ ಯಾಕೋ ತರಲೆ ಸ್ಟಾರ್ಟ್ ಆಡ್ತಾ ಇದೆಯಾ? ಫುಲ್ಲು ಸಿಮೆಂಟ್ ಇವಾಗ ಇನ್ನು ತಯಾರಿ ಇವಾಗ ನಡೀತೈತೆ. ಅವಾಗಿನ ಮಾಡ್ತಾ ಇದ್ದೀವಿ. ಹೌದಾ? ಮುಗಿಯೋದು. ಸೀಬು, ನೀನು ಇಲ್ಲೇ ಸೇರ್ಕೊಂಬಿಡ. ಸಿಮೆಂಟ್ ಬೆಳಿಕೊಂಡು ಹಿಂಗೆ. ಸೀಬು, ಸಿಮೆಂಟ್ ಬೆಳಿಕೊಂಡು ಇಲ್ಲೇ ನೋಡಿ, ಇದೇ ರೆಸಾರ್ಟ್ ಅಲ್ಲಿ ಇರ್ಬೋದು. ಪ್ಲಾನ್ ಆಗ್ತಾ ಇದೀನಿ. ದಿನ ನಾನ್ ವೆಜ್ ಅನ್ಲಿಮಿಟೆಡ್ ನಿನಗೆ. ತಲೆನೇ ಕೆಡಿಸ್ಕೊಂಡಂಗಿಲ್ಲ. ಬಂದ್ಬಿಡ್ತೀನಿ ಅಣ್ಣ. ಎಷ್ಟಣ್ಣ ಸಂಬಳ? ಹಂಗಾರ ಅದೇ ಎಲ್ಲಣ್ಣ? ಇಲ್ಲಿ ನನಗೆ 1200 ಹಂಗೆ ಬುಕ್ಕಿಂಗ್ ಬೇಡ ಕೊಡೋದೇ. ಬರ್ತೀನಿ ಅಣ್ಣ. ಜೀವನ್, ಇನ್ನು ಕಾಸು ಕಟ್ಟಿಲ್ಲ, ಬಾರಪ್ಪ. ಬನ್ನಿ, ಈಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ನೋಡ್ಕೊಬರೋದ. ಸ್ವಿಮ್ಮಿಂಗ್ ಪೂಲ್ ಹೇಗಿದೆ ಅಂತ ನೋಡಿ. ರೆಸಾರ್ಟ್ ಗ್ರೀನರಿ ಎಲ್ಲ ಸಕಲಾಗಿದೆ. ಇವನು ಆಯ್ತು ತರಲೆ ನನ್ನ ಮಗ. ಇವನು ಸ್ವಿಮ್ಮಿಂಗ್ ಪೂಲ್ ನೋಡೋದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಬರ್ತಾರ ಬೇಬ್ಸ್ನ ನೋಡ್ತಾವ. ನೀವು ಸೀಬು ಅವಾಗಲೇ ನೋಡ್ತಾ ಇದ್ದಲ್ಲ ಸಾರ್. ರೈನ್ ಡ್ಯಾನ್ಸ್ ಇಲ್ಲಿ ನೋಡಿ, ಇಲ್ಲಿ DJ ಡ್ಯಾನ್ಸ್ ಪ್ಲೇಸ್ ಇದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇದು ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಿದ್ದೀವಿ. ಸ್ವಿಮ್ಮಿಂಗ್ ಮಾಡ್ತೇನೋ? ನಂಗೆ ಆಡಕ್ಕೆ ಬರಲ್ಲ ಅಣ್ಣ, ಈಜಾಡಕ್ಕೆ ಬರಲ್ಲ. ನಿಜ ಬರಲ್ವಾ ನಿನಗೆ? ಜೀವನ್ ಬರ್ತದಾ? ನೋಡಿ, ರೆಸಾರ್ಟ್ ಬಂದಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಹೆಂಗಿದೆ ನೋಡ್ಕೊಳ್ಳಿ. ನಮ್ಮ ಸೀಬು ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದಾಗ ತೋರಿಸ್ಕೊಡ್ತೀನಿ ಯಾವ ಥರ ಹೀರೋ ಥರ ಸ್ವಿಮ್ಮಿಂಗ್ ಮಾಡ್ತಾನೆ ಅಂತ. ಹೌದಾ? ತೋರಿಸು. ಆಮೇಲೆ ನಂಗೆ ಝೀರೋ ಮಾಡೇ ಮಾಡ್ತೀನಿ. ಅಲ್ಲಿ ಹೀರೋ ಆಗಲ್ಲ. ಅಲ್ಲಿ ಸ್ಲಿಪ್ಪರ್ ಹಾಕ. ಚಂದು ಅವರೇ ಏನ್ ಸರ್, ಹೀರೋ ಥರ ಗಾಗಲ್ಸ್ ಎಲ್ಲ ಹಾಕ ಬಂದಿದ್ದೀರಾ? ಎತ್ಕೊಂಡಿಲ್ಲ, ನಾವು ಎತ್ಕೊ ಬರ್ತೀವಿ ಇವಾಗ. ಒಳ್ಳೆ ಸ್ಮಾರ್ಟ್ ಆಗಿ ಇಲ್ಲಿ ಹೀರೋರ್ ತಮ್ಮ
ಓಹೋ ಇಲ್ಲೊಬ್ರು ಇದಾರೆ ಹೀರೋ ಸಲಾಂ ರಾಕಿ ಬಾಯ್. ಓ ಬರ್ತಡೇ ಬಾಯ್ ಪಾರ್ಟಿ ಇಲ್ಲೇ ಇದ್ದಾನೆ. ನೈಟ್ ಎಲ್ಲರಿಗೂ ತುಂಡು ನಮ್ಮ ತುಂಡು ಗುಂಡು ಎಲ್ಲ ನಮ್ಮ ಸಿವು. ನಮಸ್ಕಾರ. ಸೀಬು ನೀನೇ ಅಂತ ಸ್ಪಾನ್ಸರ್ಸು. ನಾವೆಲ್ಲ ಮಾಮೂಲಿ ಜ್ಯೂಸ್ ತರಿಸ್ಕೊಂಡಿದೀವಿ ರೆಡ್ ಬುಲ್. ಅಣ್ಣ ಹಂಗೆ ಓಲ್ಡ್ ಬಂಕೆ ಬೇಕು ಅಂತ ಓಲ್ಡ್ ಮಕ್ಳು ಇದನ್ನ ಒಳ್ಳೆ ಹುಡುಗ ನಾನು ಮಾಡಲ್ಲ. ಯಾರು ಹೇಳಿ ನೀನು ಒಳ್ಳೆ ಹುಡುಗ ಅಂತ? ನೀನು ಸಿಗರ್ ಅಡ್ಜಸ್ಟ್ ಮಾಡ್ರಿ ಸಿಗರ್. ನೀನು ಹಾಕ್ಸ್ಕೊಳ್ಳೋ ಹಾಕ್ಸ್ಕೊಳ್ಳೋ ಸೀಬು. ಎಲ್ಲಿ ನೀವು ಹೇಳಲಿಲ್ಲ ಅಲ್ಲೇ ಬಿಟ್ಟು ಬಂದೆ. ನಿಜ ತಗೊಂಬರ್ಬೇಕು ಅಲ್ಲ ಗುಂಟ. ಹಾಂ ನನಗೆ ಹೆಂಗೆ ಗೊತ್ತು ಗ್ಯಾಪ್ನೆಸ್ ಬರಲಿಲ್ಲ ನನಗೆ. ಬರ್ಬೇಕಾದ್ರೆ ಇಲ್ಲಿ ಗಪ್ಪಿಸ್ಕೊಂಡು ಸ್ಪೀಕರ್ನ ನೀರಾಕಿ ಟೆಸ್ಟ್ ಮಾಡು. ನೀರಾಕಿ ಟೆಸ್ಟ್ ಮಾಡ್ಕೋಬೇಕು. ಅನೀಸನೇ ಹಾಕ್ಸ್ಕೊಂಡಿಲ್ಲ. ಮೇನ್ ಪಿಲ್ಲರ್. ನಮ್ಮ ಜೀವನ ನೋಡಿ ಮನೆ ಊರು ಬಿಟ್ಬಿಟ್ಟು ರೆಸಾರ್ಟ್ಗೆ ಏನ್ಬಿಟ್ರೆ ಪ್ಯಾಕ್ ಮಾಡ್ಕೊಂಡು ಮೊದಲು ಓಡ್ಬರ್ತಾನೆ ಕಳ್ಳಂಗೆ. ಕಾಲೇಜ್ ಬಿಟ್ಬಿಟ್ಟು ಹಾಂ ಕಾಲೇಜ್ ಬಿಟ್ಬಿಟ್ಟು ಓಡ್ಬಂದ್ಬಿಡ್ತೀಯಲ್ವ ರೆಸಾರ್ಟು ಅಂದರೆ. ಹಾಂ ಜಾಲಿ ಮಾಡಬೇಕು. ಇವ್ನು ನೋಡಿ ರೆಸಾರ್ಟ್ ಅಂದಿದ ತಕ್ಷಣ 2 ದಿನ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟು ಓಡ್ಬಂದವನು. ಎಂತ ಕಳ್ಳ ಗೊತ್ತೇ ಅವನು. ಸರ್ ಹೇಳಿ ಸರ್, ಇಲ್ಲಿ 2 ದಿನ ರಜಾ ಹಾಕ್ಬಿಟ್ಟು ಬಂದಿದ್ದೀರಲ್ಲ ರೆಸಾರ್ಟ್ಗೆ ಅಂದ್ರೆ ಓಡ್ ಬಂದಿದ್ದೀರಲ್ಲ. ಅದೇ ಮಾತಾಡ್ತಾ ಇದೀನಿ. ಏನೋ ಎಲ್ಲ ಮರಗಳು ಕಾಣ್ತಾ ಇದೆ, ನೋಡ್ತೀನಿ ಒಳಗೆ ಹೋಗಿ. ಹಾಂ ಒಳಗೆ ಹೋಗ್ಬಿಟ್ಟು ನೋಡ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ ಬಿಡು. ಫ್ರೆಂಡ್ಗೆ ಅಪ್ಡೇಟ್ ಕೊಡ್ತಾವ ಇಲ್ಲ ಆಗ್ಲೇ ಉರ್ಸಕ್ಕೆ. ಅಪ್ಡೇಟ್ ಹೇಳೋದಷ್ಟ ಕಟ್ ಮಾಡ್ದ ಅವನಂತ ಫಾರ್ವರ್ಡ್ ಅವ್ನು ಬೇಗ. ಆದ್ರೆ ನಮ್ಮ ಜೀವನ ಒಂದಲ್ಲ ಅಂತ 2 ಬ್ಯಾಗ್ ಎತ್ಕೊಂಡ್ಬಂದಿದ್ದಾನಲ್ಲ. ಇದೇನು ಇಲ್ಲೇ ಜಾಂಡ ಹೊಡ್ಬೇಕು ಅಂತ ಪ್ಲಾನ್ ಮಾಡಿದಾನ, ನನಗಂತೂ ಅರ್ಥ ಆಯ್ತಾ ಇಲ್ಲ. ಅದು ಕಾಲೇಜಿಗೆ ಬೇರೆ ರಜಾ ಹಾಕ್ಬಿಟ್ಟು ಬೇರೆ ಬಂದವನೇ. ಹಾಂ ಇಲ್ಲೇ 1 ವಾರ ಜಾಂಡ ಹೊಡೋದ ಅಂತ ಬಂದ್ಬಿಟ್ಟವನೇ. ಈಗ ಎಲ್ಲರೂ ಚೆಕ್-ಇನ್ ಆಗಿದ್ದೀವಿ. ಬನ್ನಿ ಈಗ ನಮ್ಗೆ ಯಾವ ಥರ ರೂಮ್ ಕೊಡ್ತಾರೆ ಅಂತ ಚೆಕ್ ಮಾಡೋದು. ಸೀಬು ಇಲ್ಲೇನು ಐಜಾಕ್ ಮಾಡ್ತೀಯ? ಇದೊಂದು ಅಂದ್ಬಿಟ್ಟು ತಗೊಂಡ್ಬಿಡು. ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾ ಇದಾರೆ ಈಗ ಎಲ್ಲರೂ. ಎಲ್ಲ ಈ ಬರ್ತಡೇ ಎಲ್ಲ ಸಾಧ್ಯ ಆಗಿರೋದು. ಸಿಬು ಮಾತ್ರ 2 ಸಲ ಕುಡಿತಾನಂತೆ. ನೈಟ್ 2 ಸಲ. ನೈಟ್ ಕೋಟ ಒಂದು ಜಾಸ್ತಿ ಇದೆ ಸಿಗುದು. ಟ್ರಕ್ಕಿಂಗ್ ಬರ್ತೀರಾ ಬರಲ್ವಾ ನೀವು? 6 ಗಂಟೆಗೆ ಎದ್ದೇಳ್ಬೇಕಂತೆ. ಹೌದು ಸರ್. ಅವ್ನು ನಿಜ ಎದ್ದೋದ ಅದಾಯ್ತು. ಬಿಡಿ ಸರ್ ನೈಟ್ ತುಂಬಾ ಲೇಟ್. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ, ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್. ಕಡೆ ಇರ್ತೀನಿ. ಶಿವರಾತ್ರಿಗೆ ಇರ್ಲಿಲ್ವಲ್ಲ ಇಲ್ಲಿ ನೋಡ್ರಿ, ವೆಲ್ಕಮ್ ಡ್ರಿಂಕೆ ಎಣ್ಣೆ ಇರ್ಬೇಕಾಗಿತ್ತು. ಎಣ್ಣೆ ಮನೆಯಲ್ಲ ಎಣ್ಣೆ ಅಂತವ್ರು ಯಾರು ಎಣ್ಣೆ ಹೊಡಿಯಲ್ಲ. ಕರೆಕ್ಟ್. ಇವ್ನು ಮಾತ್ರ ಹೊಡಿತಾರೆ ಕಳ್ಳವನು. ಒಬ್ಬನೇ ಮಾತ್ರ ಕುಡಿಯೋದು. 2 ಫುಲ್ ಬಾಟ್ಲು ತರ್ಸ್ಕೊಂಡವನಿ ಓಲ್ಡ್ ಬಂಕು. ಇವಾಗಿಂದಾನೆ ಹಾಕೊಂಡು ಸ್ಟಾರ್ಟ್ ಮಾಡ್ತಾನಂತೆ. ನಾಳೆ ಮಧ್ಯಾಹ್ನ ಗಂಟ. ಇಲ್ಲ ಇದು ಮಿಕ್ಸ್ತಾ ಇದ್ದೀನಿ, ಇದ್ರೊಳಗೆ ಹಾಕೋತೀನಿ. ಇದಕ್ಕೆ ಮಿಕ್ಸ್ ಮಾಡಿ ಆಗ್ಲೇ ಹೇಳು. ಇಲ್ಲ ನೋಡು ಕಾಣ್ತಾನೆ ಪಕ್ಕ ಬಿಡಂಗಾರೆ ನೀನು. ಗಂಟೆ ಹಾಕೋತೀನಿ. ಇದೊಂದು ಗ್ಲಾಸ್ ತಗೊಳಕ್ ಕೊಡ್ತಾರೆ. ಫಸ್ಟ್ ರೈನ್ ಡ್ಯಾನ್ಸ್ ಮಾಡ್ಬಿಡೋಣ ಅಂತ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಮಾಡ್ಬಿಡೋಣ. ಜಿಂಗ ಜೀವನ ಏನು 1 ವಾರ ಸೆಟ್ಲ್ ಆಗಕ್ಕೆ ಬಂದವನು 2 ಬ್ಯಾಗ್ ಎತ್ಕೊಂಡು. 2 ಬ್ಯಾಗ್ ಎತ್ಕೊಂಡು ಏನು ಈ ಥರ ಎಲ್ಲ ತಂದ್ಬಿಟ್ಟವನೆ ಅಂತ ನನಗೆ ಸಾಕು. ಅದು ಕಾಲೇಜ್ ರಜಾ ಹಾಕ್ಬಿಟ್ಟು ರೆಸಾರ್ಟ್ಗೆ ಅಂದ್ರೆ ಓಡ್ ಬಂದವನೆ. ಅದಲ್ಲ ಸರ್, ಯಾವ್ದೋ ಒಳ್ಳೆ ಮಾಲ್ ತಂದಿದ್ದೀನಿ, ಮಾಲ್ ಕರ್ಸು ಅಂತ ಇದ. ಅಣ್ಣ 1 ವಾರ ಇಲ್ಲೇ ಆಗ್ಬಿಡ್ತೀನಿ, 1 ಮಾಲ್ ಕರ್ಸು ಅಂತ ಇದ. ಜೀವನ್ ಏನ್ರಿ ಇದು? ಇದೆಲ್ಲ ತಪ್ಪು ಮಾಹಿತಿನ ಸರಿ ಮಾಹಿತಿನ? ನಾವೆಲ್ಲ ನೈಟ್ ಪ್ಯಾಂಟ್ ಶಾರ್ಟ್ಸ್ ಹಾಕೊಂಬಂದ್ರೆ ಅಣ್ಣ ಜೀನ್ಸ್ ಪ್ಯಾಂಟ್ ಹಾಕೊಂಬಂದಿಲ್ಲ ಯಾರನ್ನ ಟಿಕಾಯಿಸಕ್ಕೆ.
ಇಲ್ಲಿ ನೋಡಿ ಇಲ್ಲಿ ಆಗ್ಲೇ ಅವ್ರ ಹುಡುಗಿ ಕಳ್ಸಕ್ ಒಂದ್ ಒಳ್ಳೆ ವಿಡಿಯೋ ಮಾಡ್ಕೊಡು ಅಂತ. ಏನು ಹೇಳಕ್ಕೂ ಒಂದಿದೆ ಬಾಯಿದೆ ಅಂತ ಏನ್ ಬೇಕಾದೇನು ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. ನನ್ ಮದ್ವೆ ಆಗಿರೋ ಮದ್ವೆ ಆದ್ರೂ ನಾವೆಲ್ಲ ಏಜಲ್ಲಿ ಮಾತಾಡೋರು ಅಣ್ಣ ಎಲ್ಲ ಕೆಲ್ಸದಲ್ಲಿ ದೊಡ್ಡವರು ಅವ್ರು ಅಣ್ಣವ್ರು ಟಿಕೆಟ್ ನೋಡ್ರಿ ಅವರು ಕ್ಲಾಸ್ಮೇಟ್ ಅಂತೆ ಅದೇ ಮದುವೆ ಆಗಿತ್ತು. ಅವ್ನಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ನಿನಗಿದ್ಯಾ ಸಿಬು? ನಿನಗಿದ್ಯಾ ಅವ್ನಿಗಿರೋ ಎಕ್ಸ್ಪೀರಿಯನ್ಸ್? ಅಫಿಷಿಯಲಿ ಏನು ಇಲ್ಲ, ಎಲ್ಲ ಇವ್ರ ಹತ್ರ ಲೈಸೆನ್ಸ್ ಇದ್ದು ಗಾಡಿ ಓಡಿಸ್ತಾರೆ, ಅವ್ರ ಹತ್ರ ಲೈಸೆನ್ಸೇ ಇಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಲೈಸೆನ್ಸ್ ಫಸ್ಟ್ ಅನ್ಅಫಿಷಿಯಲೇ, ಇವಾಗ ಮದುವೆ ಮಾಡ್ಕೊಂಡು ಮಗು ಮಾಡ್ಕೊಂಡವ್ರೆ. ಡೈಪರ್ ಚೇಂಜ್ ಮಾಡೋ ಅಂದ್ರೆ ನಮ್ ಜೊತೆ ಯೂಸ್ ಜೊತೆ ಬಂದವ್ರು ಅವರು. Emotional damage. ಸಿಬು ಆಗ್ಲೇ ಅಲ್ಲಿ ಕಾಣ ನಾನು ಕೆಲ್ಸಕ್ಕೆ ಸೇರ್ಕೊತೀನಿ ಅಂತ ಕೇಳ್ತಾ ಇದ್ದ ಅವ್ರ ಜೊತೆ. ಇಲ್ಲೇ ಫುಲ್ ನಾನ್ ವೆಜ್ ಸಿಗ್ತದೆ ಅಂತ. ಎಣ್ಣೆ ಎಲ್ಲಿ ಸಿಗ್ತದೆ ಅಂತ ಎರಡು ಫುಲ್ ಬಾಟ್ಲು ಖಾಲಿ ಆಗತ್ತ, ಆಮೇಲೆ ಏನ್ ಮಾಡ್ತಾನೆ? ಓಟಿನ ಚಾಯ್ಸ್ ರೆಡಿ ಮಾಡ್ಬೇಕಲ್ಲ ಅದೇ. ಸಿಬು ಗೋಬಿ ಗೋಬಿ ಇದು ನಮ್ಮ ಫಸ್ಟ್ ಸ್ಟ್ಯಾಂಡ್ ಗೋಬಿ ಮಾಡ್ತಾನಲ್ಲ, ನೋಡೋಣ ಟೇಸ್ಟ್ ಹೆಂಗೈತೆ. ಗೋಬಿ, ಬಿಂಡಿ ಮಸಾಲ, ಬಟರ್ ರೊಟ್ಟಿ, ಇದೇನೋ ಗೊತ್ತಾಯ್ತಿಲ್ವಲ್ಲ. ಗೀ ರೈಸು, ವೈಟ್ ರೈಸು, ದಾಲು, ಸಾಂಬಾರು, ರಸಮು, ಕರ್ಡು, ಉಪ್ಪಿನಕಾಯಿ, ಸಲಾಡು, ಇಲ್ಲಿ ಹಪ್ಪಳ ಇಟ್ಟಿದ್ದಾರೆ. ನಾನ್ ವೆಜ್ ಸೆಕ್ಷನ್ ಎಲ್ಲಿ ಸರ್? ಹತ್ತು ಕಡೆ ನಾನ್ ವೆಜ್ ಸೆಕ್ಷನ್ 10 ಕಡೆ ಇದೆ ಅಂತ. ಚೆನ್ನಾಗಿದೆ ಸರ್. ಏನ್ ಸರ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದೀರಾ? ಪ್ರೋಟೀನ್ ಮೀಲ್ ಸರ್. ನೆನ್ನೆ ಊಟ ಬಿಟ್ಬಿಟ್ಟು ಅವನು ಊಟ ಬಿಟ್ಟು ಇವಾಗ ಹೌದಾ ಸರ್? ಇಲ್ಲ ಸರ್, ಪ್ರೋಟೀನ್ ಮೀಲ್ ಸರ್ ಇದು. ನೋಡೋಣ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಅನಿಸ್ತಾ ಇದ್ದಾರೆ ಸರ್. ಇಲ್ಲ ಸರ್, ಹಂಗೇನಿಲ್ಲ ಸರ್. ಸಣ್ಣಕ್ಕೆ ನಮ್ಮನ್ನು ಮಕ್ಕೈತೆ ಇನ್ನೊಬ್ಬ ಅವನಲ್ಲ. ನೀವು ಏನ್ ನೋಡ್ತಾ ಇದ್ದೀವಿ ಹೇಳು, ಕರೆಕ್ಟಾಗಿ ಹೇಳು, ಕರೆಕ್ಟಾಗಿ ಹೇಳಬೇಕು. ಸುಳ್ಳು ಹೇಳಿದ್ರೆ ನಮ್ಗೆ ಗೊತ್ತಾಗೋಯ್ತದೆ. ಸ್ವಿಮ್ಮಿಂಗ್ ನೋಡಕ್ ಆಗಲ್ಲ ಅಣ್ಣ, ಬೈಲಿ ಸ್ವಿಮ್ಮಿಂಗ್ ಅಥವಾ ಬೈಲಿ. ಅಲ್ಲ ಏನ್ ನೋಡ್ತಾ ಇದೆ ಕರೆಕ್ಟಾಗಿ ಹೇಳು ನನಗೆ. ನೀನೇ ಅರ್ಥ ಮಾಡ್ಕೊ, ಸ್ವಿಮ್ಮಿಂಗ್ ಅಲ್ಲಿ ಯಾರವ್ರೆ, ಯಾರು ನೋಡಕ್ ಆಗಲ್ಲ, ಅದಕ್ಕೆ ನೋಡ್ತಾ ಇಲ್ಲ. ಹೌದಾ? ಹಂಗೆ ಹೇಳ ನೋಡ್ತಾ ಇರೋದು. ನೈಸ್ ಫೋಟೋ ಅಂತ ಸರ್. ಊಟ ಹೆಂಗಿತ್ತು ಸರ್? ದಿಸ್ ಇಸ್ ಸ್ಕೈ ಬ್ಲೂ ಆರ್ಕಿಡ್, ದಿಸ್ ಇಸ್ ಮೈ ಸ್ವಿಮ್ಮಿಂಗ್ ಪೂಲ್. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸ್ವಿಮ್ಮಿಂಗ್ ಪೂಲ್ ಸರ್. ಊಟ ಹೆಂಗಿತ್ತು ಸರ್? ಊಟ ಫೈನ್ ಬ್ರೋ. ಫೈನ್. ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಡ್ತಾ ಇರೋರು ಅವರು ಫೈನೇ ಬ್ರೋ. ಎದುರುಗಡೆ ಕಾಣಿಸ್ತಾ ಇಲ್ಲ ಸರ್. ಮದ್ವೆ ಆಗಿದ್ದೀರಾ ಸರ್? ಅದೆಲ್ಲ ಹಾಕಿಬಿಟ್ಟಿಯಾ? ಏನಿಲ್ಲ ಒಂದ್ ನಿಮಿಷ ಬಿಡಿ, ಹಂಗೆ ಕಾಣ್ತದ ನೋಡೋಣ.